ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಕೂಡ ದೀದಿಗೆ ಮುಖಭಂಗ ಆಗಿದೆ. 15 ವರ್ಷಗಳಿಂದ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬಂದಂತಹ ದೀದಿಗೆ ನೆನೆ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ, ಬಂಗಾಳದಲ್ಲಿ ಡಬಲ್ ಸೆಂಚುರಿಯನ್ನ ಬಾರಿಸಿತು ಕಮಲ ಪಡೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಹೀನಾಯವಾದಂತಹ ಸೋಲಾಗಿದೆ. ಬಂಗಾಳದಲ್ಲಿ ಡಬಲ್ ಸೆಂಚುರಿ ಬಾರಿಸಿತು ಬಿಜೆಪಿ. 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಕೇಕೆಯನ್ನ ಹಾಕ್ತಾ ಇರುವಂತದ್ದು. ಪಾಂಚಜನ್ಯವನ್ನ ಮೊಳಗಿಸಿದೆ ಬಿಜೆಪಿ. ಅನ್ಕೊಂಡಿರ್ಲಿಲ್ಲ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಾದಂತಹ ರಿಸಲ್ಟ್ ಅನ್ನ ನೋಡ್ತಾರೆ ಅಂತ. ಅವರು ಇಳಿ ಸಂಜೆ ಆಗುವವರೆಗೂ ಕಾಯಿರಿ, ನಾಳೆ ಆಗುವವರೆಗೂ ಕಾಯಿರಿ, ಯಾರ ಮಾತು ನಂಬೇಡಿ ಅಂತ ಹೇಳಿ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 293 ಕ್ಷೇತ್ರಗಳಲ್ಲಿ 206 ಕ್ಷೇತ್ರಗಳು ಬಿಜೆಪಿಯ ತೆಕ್ಕಿಗೆ ಹೋಗಿರುವಂತದ್ದು. ದೀದಿಯ ಭದ್ರಕೋಟೆ ಛಿದ್ರವಾಗಿದೆ. ನಮೋ ಹಾಗೆ ಅಮಿತ್ ಶಾ ಜೋಡಿ ಮತ್ತೊಮ್ಮೆ ಮೋಡಿ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಪಾಪ ದೀದಿ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ. ಬಂಗಾಳ ಅತ್ಯಾಚಾರ ಸಂತ್ರಸ್ತೆ ತಾಯಿಗೆ ಗೆಲುವಾಗಿದೆ. 22,000 ಮತಗಳಿಂದ ಗೆದ್ದು ಬೀಗಿದ್ದಾರೆ ಇತ್ತ ರತ್ನ ದೇವನಾಥ್ ಅವರು. ಉತ್ತರ 24 ಪರಗಣ ಜಿಲ್ಲೆಯ ಪಾನಿಹಾಟಿಯಲ್ಲಿ ನಡೆದಂತಹ ಚುನಾವಣಾ ಫಲಿತಾಂಶ ನೆನೆ ಇತಿಹಾಸಕ್ಕೆ ಎಡೆಮಾಡಿಕೊಟ್ಟಿದೆ. ಆರ್ಜಿಕರ್ ಪ್ರಕರಣದ ಸಂತ್ರಸ್ತ ಯುವತಿಯ ತಾಯಿ ರತ್ನ ದೇವನಾಥ್ ಅವರು ಬರೋಬ್ಬರಿ 22,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಇದು ಕೂಡ ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಮಟ್ಟದ ಸೋಲು ಅಂತಾನೆ ಹೇಳ್ಬೋದು. 15,000 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆದಿರುವಂತದ್ದು. ಮಮತಾ ಬ್ಯಾನರ್ಜಿ ಬಿಜೆಪಿ ಮುಂದೆ ಮಂಡಿ ಊರಿದ್ದಾರೆ. ಟಿಎಂಸಿ ಅಧಿನಾಯಕಿ ಹಾಗೆ ಮುಖ್ಯಮಂತ್ರಿ ಬ್ಯಾನರ್ಜಿ ಏನಿದಾರಲ್ಲ, ತಮ್ಮ ಭದ್ರಕೋಟೆಯಾದಂತಹ ಭವಾನಿಪುರದಲ್ಲೂ ರಾಜ್ಯ ಬಿಜೆಪಿಯ ವರಿಷ್ಠ ಹಾಗೂ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ 15,105 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಇತಿಹಾಸದಲ್ಲೇ ಅತ್ಯಂತ ಕುತೂಹಲ ಕೆರಳಿಸಿದಂತಹ ಹೈವೋಲ್ಟೇಜ್ ಕಣವಾದಂತಹ ಭವಾನಿಪುರದಲ್ಲಿ ಅನಿರೀಕ್ಷಿತ ಫಲಿತಾಂಶ ಹೊರಬಿದ್ದಿದೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಈ ರೀತಿ ಹೀನಾಯವಾಗಿ ಸೋಲನ್ನ ಕಾಣ್ತಾರೆ ಅಂತ ಟಿಎಂಸಿ ಅವರು ಅನ್ಕೊಂಡಿರ್ಲಿಲ್ಲ. ಮತ್ತೊಂದು ಮರ್ಮಾಘಾತ ಎದುರಾಗಿದೆ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಾಗಿ ಸೋಲನ್ನ ಕಾಣ್ತಾರೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಬಟ್ ಈಗ ಬ್ಯಾನರ್ಜಿ ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಬಂದಿದೆ.